ನಮಸ್ಕಾರ. ಈ ವಿಶೇಷ ವಿಶ್ಲೇಷಣೆಗೆ ಸ್ವಾಗತ. ಇಂದಿನ ನಮ್ಮ ಚರ್ಚೆಯ ವಿಷಯ ಭಾರತೀಯ ಸಾಕ್ಷ್ಯ ಅಧಿನಿಯಮ 2023. ಇದರಲ್ಲಿ ನಮ್ಮ ಸಾಮಾನ್ಯ ಮಾತುಗಳು ಕಾನೂನಿನ ಕಣ್ಣಲ್ಲಿ ಹೇಗೆ ಒಂದು ಬದ್ಧವಾದ ಒಪ್ಪಿಗೆ ಅಥವಾ ಅಡ್ಮಿಷನ್ ಆಗಿ ಬದಲಾಗುತ್ತವೆ ಅನ್ನೋದನ್ನ ಆಳವಾಗಿ ನೋಡೋಣ ಬನ್ನಿ. ಮುಂದಿನ ಕೆಲ ನಿಮಿಷಗಳಲ್ಲಿ ನಮ್ಮ ಚರ್ಚೆಯ ಹರಿವು ಹೇಗಿರಲಿದೆ. ಮೊದಲು ಕಾನೂನಾತ್ಮಕ ಒಪ್ಪಿಗೆ ಅಂದ್ರೆ ಏನು? ಎರಡನೆಯದಾಗಿ ಇದನ್ನ ಹೇಳುವ ಅಧಿಕಾರ ಯಾರಿಗಿದೆ? ಮೂರನೆಯದಾಗಿ ಮೂರನೆಯ ವ್ಯಕ್ತಿಯ ವಿನಾಯಿತಿಗಳು. ನಾಲ್ಕನೆಯದಾಗಿ ಇದನ್ನ ಕೋರ್ಟ್ನಲ್ಲಿ ಸಾಬೀತುಪಡಿಸುವುದು ಹೇಗೆ? ಮತ್ತು ಕೊನೆಯದಾಗಿ ದಾಖಲೆಗಳು ಹಾಗೂ ಸಿವಿಲ್ ನಿಯಮಗಳು. ಮೊದಲನೇ ವಿಭಾಗ, ಕಾನೂನಾತ್ಮಕ ಒಪ್ಪಿಗೆಯ ವ್ಯಾಖ್ಯಾನ. ಸೆಕ್ಷನ್ 15. ಇದು ಇಡೀ ಚೌಕಟ್ಟಿನ ತಳಪಾಯ. ಹಾಗಾಗಿ ಇದನ್ನ ಸರಿಯಾಗಿ ಅರ್ಥ ಮಾಡ್ಕೊಳ್ಳೋದು ಬಹಳ ಮುಖ್ಯ. ಸರಿ, ಒಂದು ಸಾಮಾನ್ಯ ಹೇಳಿಕೆಗೆ ನ್ಯಾಯಾಲಯದಲ್ಲಿ ಬೆಲೆ ಸಿಗ್ಬೇಕು ಅಂದ್ರೆ ಅದು ಹೇಗಿರ್ಬೇಕು? ಅದು ಸಂಪೂರ್ಣವಾಗಿ ಸ್ವಯಂ ಪ್ರೇರಿತವಾಗಿರ್ಬೇಕು, ಸ್ಪಷ್ಟವಾಗಿರ್ಬೇಕು ಮತ್ತು ನಿರ್ದಿಷ್ಟವಾಗಿರ್ಬೇಕು. ಅದು ಮೌಖಿಕ ಇರ್ಬೋದು, ಬರವಣಿಗೆಯಲ್ಲಿರ್ಬೋದು ಅಥವಾ ಡಿಜಿಟಲ್ ರೂಪದಲ್ಲಾದ್ರೂ ಇರ್ಬೋದು. ಆದ್ರೆ ಅದರಲ್ಲಿ ಸ್ವಲ್ಪ ಕೂಡ ಅಸ್ಪಷ್ಟತೆ ಇರಬಾರ್ದು ಅನ್ನೋದೇ ಇಲ್ಲಿನ ಪ್ರಮುಖ ಅಂಶ. ಎರಡನೇ ವಿಭಾಗ, ಅಧಿಕೃತ ಧ್ವನಿಗಳು. ಈಗ ಬರೋಣ ಸೆಕ್ಷನ್ 16ಕ್ಕೆ. ಯಾರಿಗೆಲ್ಲ ಈ ಅಧಿಕೃತ ಹೇಳಿಕೆ ನೀಡುವ ಪವರ್ ಇದೆ ಅನ್ನೋದನ್ನ ನಿರ್ಧರಿಸುವ ಸಾಮಾನ್ಯ ನಿಯಮಗಳ ಪುಸ್ತಕ ಇದು. ಇಲ್ಲಿ ಗಮನಿಸಿ, ಪ್ರಕ್ರಿಯೆಯಲ್ಲಿ ಭಾಗಿಯಾದವರು, ಏಜೆಂಟ್ಗಳು, ಪ್ರತಿನಿಧಿಗಳು, ಆಸಕ್ತಿಯುಳ್ಳ ವ್ಯಕ್ತಿಗಳು ಮತ್ತು ಹಿಂದಿನ ಮಾಲೀಕರು. ಇಲ್ಲಿ ಒಂದು ರೋಚಕವಾದ ವಿಷಯ ಏನಪ್ಪಾ ಅಂದ್ರೆ, ನಮ್ಮ ಏಜೆಂಟ್ ಅಥವಾ ಆಸ್ತಿಯ ಹಿಂದಿನ ಮಾಲೀಕರು ಏನಾದ್ರೂ ಹೇಳಿಕೆ ಕೊಟ್ರೆ ಅದು ಪ್ರಸ್ತುತ ಕಕ್ಷಿದಾರರನ್ನ ಅಂದ್ರೆ ಅವರ ಅರಿವಿಲ್ಲದೆಯೇ ಕಾನೂನುಬದ್ಧವಾಗಿ ಕಟ್ಟಿಹಾಕಿಬಿಡಬಹುದು. ಇದೊಂದು ತುಂಬಾನೇ ಸೂಕ್ಷ್ಮವಾದ ವಿಷಯ. ಮೂರನೇ ವಿಭಾಗ, ಮೂರನೇ ವ್ಯಕ್ತಿಯ ವಿನಾಯಿತಿಗಳು. ಕಾನೂನಿನಲ್ಲಿ ಸಾಮಾನ್ಯ ನಿಯಮ ಮತ್ತು ಅದಕ್ಕೊಂದು ವಿನಾಯಿತಿ ಇದ್ದೇ ಇರುತ್ತೆ ಅಲ್ವಾ? ಹಾಗೆಯೇ ಇಲ್ಲೂ ಕೂಡ. ನಿಯಮದ ಪ್ರಕಾರ ಕಕ್ಷಿದಾರರು ಮತ್ತು ಏಜೆಂಟ್ಗಳು ಮಾತ್ರ ಒಪ್ಪಿಗೆ ನೀಡಬಹುದು. ಆದ್ರೆ ವಿನಾಯಿತಿ ಏನು ಗೊತ್ತಾ? ಕೆಲವು ನಿರ್ದಿಷ್ಟ ಪರಿಸ್ಥಿತಿಗಳಲ್ಲಿ ಪ್ರಕರಣಕ್ಕೆ ಸಂಬಂಧವೇ ಇಲ್ಲದ ಅಪರಿಚಿತರ ಮಾತುಗಳು ಕೂಡ ದೊಡ್ಡ ಸಾಕ್ಷಿಯಾಗಿ ಬಿಡುತ್ತವೆ. ಇದನ್ನ ಅರ್ಥ ಮಾಡ್ಕೊಳ್ಳೋಕೆ ಸೆಕ್ಷನ್ 18ರ ಒಂದು ಕ್ಲಾಸಿಕ್ ಉದಾಹರಣೆ ನೋಡೋಣ. ಇದು ಒಂದು ಕುದುರೆ ಮಾರಾಟದ ಸಣ್ಣ ಕಥೆ. ಎ ಅನ್ನೋ ವ್ಯಕ್ತಿ ಬಿಗೆ ಒಂದು ಕುದುರೆ ಮಾರ್ತಾನೆ. ಆ ಕುದುರೆ ಆರೋಗ್ಯವಾಗಿದ್ಯಾ ಅಂತ ಕೇಳಿದಾಗ ಎ ಹೇಳ್ತಾನೆ, ಹೋಗಿ ಸಿ ಅನ್ನ ಕೇಳು, ಅವನಿಗೆಲ್ಲ ಗೊತ್ತಿದೆ ಅಂತ. ಈಗ ದೊಡ್ಡ ಪ್ರಶ್ನೆ, ಆ ಸಿ ಕೊಡೋ ಹೇಳಿಕೆ ಕಾನೂನಾತ್ಮಕ ಒಪ್ಪಿಗೆ ಆಗತ್ತಾ? ಖಂಡಿತ ಆಗತ್ತೆ. ಯಾಕಂದ್ರೆ ಮಾರಾಟಗಾರನೇ ಆ ಮೂರನೇ ವ್ಯಕ್ತಿಯತ್ತ ಬುಟ್ಟು ಮಾಡಿದಾನೆ. ಸೊ ಆ ಅಪರಿಚಿತನ ಮಾತು ನೇರವಾಗಿ ಮಾರಾಟಗಾರನಿಗೆ ಒಂದು ಕಾನೂನುಬದ್ಧ ಒಪ್ಪಿಗೆಯಾಗಿ ಬದಲಾಗ್ತದೆ. ನಾಲ್ಕನೆಯ ವಿಭಾಗ, ನ್ಯಾಯಾಲಯದಲ್ಲಿ ಒಪ್ಪಿಗೆಗಳನ್ನು ಸಾಬೀತುಪಡಿಸುವುದು. ಈಗ ನಾವು ಅತಿ ಮುಖ್ಯವಾದ ಘಟ್ಟಕ್ಕೆ ಬಂದಿದ್ದೇವೆ. ಇಲ್ಲಿ ಸೆಕ್ಷನ್ 19 ಬರ್ತದೆ. ಇದರ ನಿಯಮ ಬಹಳ ಸ್ಟ್ರಿಕ್ಟ್. ಒಪ್ಪಿಗೆಗಳನ್ನ ಸಾಮಾನ್ಯವಾಗಿ ಯಾರು ಅದನ್ನ ಹೇಳ್ತಾರೋ ಅವರ ವಿರುದ್ಧ ಮಾತ್ರ ಬಳಸಬಹುದು, ಅವರ ಪರವಾಗಿ ಅಲ್ಲ. ಆದರೆ ಹೇಳ್ನಲ್ವಾ, ಕಾನೂನಿನಲ್ಲಿ ವಿನಾಯಿತಿಗಳು ಇದ್ದೇ ಇರ್ತವೆ ಅಂತ. ಈ ಮೂರು ಸಂದರ್ಭಗಳಲ್ಲಿ ಒಬ್ಬ ವ್ಯಕ್ತಿ ತನ್ನ ಹೇಳಿಕೆಯನ್ನೇ ತನ್ನ ರಕ್ಷಣೆಗೆ ಬಳಸಬಹುದು. 1, ಆ ವ್ಯಕ್ತಿ ಮರಣ ಹೊಂದಿದ್ದರೆ. 2, ಆತನ ನಡವಳಿಕೆ ಅವನ ಮನಸ್ಥಿತಿಯನ್ನ ವಿವರಿಸ್ತಾ ಇದ್ರೆ. ಮತ್ತು 3, ಅದು ಒಪ್ಪಿಗೆಯಾಗಿ ಅಲ್ಲದೆ ಬೇರೆ ರೀತಿಯಲ್ಲಿ ಪ್ರಸ್ತುತವಾಗಿದ್ದರೆ. ಇದಕ್ಕೊಂದು ಅದ್ಭುತವಾದ ಉದಾಹರಣೆ ಇಲ್ಲಿದೆ ನೋಡಿ. ಒಬ್ಬ ಹಡಗಿನ ಕ್ಯಾಪ್ಟನ್ ಮೇಲೆ ತನ್ನ ಹಡಗನ್ನೇ ಉದ್ದೇಶಪೂರ್ವಕವಾಗಿ ದಾರಿ ತಪ್ಪಿಸಿದ ಗಂಭೀರ ಆರೋಪ ಇರುತ್ತೆ. ಆದ್ರೆ ಆತ ತಾನು ಪ್ರತಿದಿನ ಬರೆದ ಲಾಗ್ ಬುಕ್ ಅನ್ನು ಕೋರ್ಟ್ ಮುಂದೆ ಇಡ್ತಾನೆ. ಅದರಲ್ಲಿ ಆತ ಸರಿಯಾದ ದಾರಿಯಲ್ಲೇ ಹೋಗಿದ್ದ ಅಂತ ಸ್ಪಷ್ಟವಾಗಿ ಬರೆದಿರುತ್ತೆ. ಇಲ್ಲಿರೋ ಪ್ರಶ್ನೆ, ಕ್ಯಾಪ್ಟನ್ ಬರೆದ ಆ ಲಾಗ್ ಬುಕ್ ಅವನ ಪರವಾಗಿ ಸಾಕ್ಷಿ ಆಗ್ಬಹುದಾ? ಉತ್ತರ, ಖಂಡಿತ. ಆತ ತನ್ನನ್ನ ತಾನು ದೋಷ ಮುಕ್ತಗೊಳಿಸ್ಕೊಳ್ಳಕ್ಕೆ ಅದನ್ನ ಬಳಸಬಹುದು. ಯಾಕಂದ್ರೆ ಮೊದಲನೇ ವಿನಾಯಿತಿಯ ಪ್ರಕಾರ ಒಂದು ವೇಳೆ ಆ ಕ್ಯಾಪ್ಟನ್ ತೀರಿಕೊಂಡಿದ್ರೆ ಆ ಪುಸ್ತಕವನ್ನೇ ದೊಡ್ಡ ಸಾಕ್ಷಿ ಅಂತ ಪರಿಗಣಿಸಲಾಗ್ತಿತ್ತು. ಹಾಗಾಗಿ ಈಗ್ಲೂ ಅದು ಮಾನ್ಯವಾಗ್ತದೆ. 5ನೇ ಮತ್ತು ಕೊನೆಯ ವಿಭಾಗ, ದಾಖಲೆಗಳು ಮತ್ತು ಸಿವಿಲ್ ನಿಯಮಗಳು. ಈಗ ಸೆಕ್ಷನ್ 20. ಇದು ಬಾಯಿಮಾತು ಮತ್ತು ಬರವಣಿಗೆಯ ನಡುವಿನ ಮುಖಾಮುಖಿ ಅಂತಾನೇ ಹೇಳ್ಬಹುದು. ಗಮನಿಸಿ, ಒಂದು ಕಾಗದದಲ್ಲಿ ಏನಿದೆ ಅಂತ ನಾವು ಬಾಯಲ್ಲೇ ಹೇಳಿದ್ರೆ ಅದಕ್ಕೆ ನ್ಯಾಯಾಲಯದಲ್ಲಿ ಅಷ್ಟಾಗಿ ಬೆಲೆಯಿಲ್ಲ. ಕಾನೂನಿನಲ್ಲಿ ದ್ವಿತೀಯಕ ಸಾಕ್ಷ್ಯ ಕೊಡೋಕೆ ಅವಕಾಶ ಇದ್ರೆ ಮಾತ್ರ ಅದು ಪ್ರಸ್ತುತ. ಅಂದ್ರೆ ಯಾರೋ ಬಾಯಲ್ಲಿ ಹೇಳೋದಕ್ಕಿಂತ ನ್ಯಾಯಾಲಯಕ್ಕೆ ಯಾವಾಗ್ಲೂ ಆ ಅಸಲಿ ದಾಖಲೆಯೇ ಬೇಕು. ಅಂತಿಮವಾಗಿ ಸೆಕ್ಷನ್ 21.
ಇದು ಕೇವಲ ಸಿವಿಲ್ ಮೊಕದ್ದಮೆಗಳಿಗೆ ಮಾತ್ರ ಅನ್ವಯಿಸುವ ಒಂದು ಕೊನೆಯ ಎಚ್ಚರಿಕೆಯ ನಿಯಮ. ಸಿವಿಲ್ ಪ್ರಕರಣಗಳಲ್ಲಿ ಇದು ನಮ್ಮಿಬ್ಬರ ಮಧ್ಯ ಮಾತ್ರ ಇರಲಿ, ನ್ಯಾಯಾಲಯಕ್ಕೆ ಸಾಕ್ಷಿವಾಗಿ ಹೋಗ್ಬಾರ್ದು ಅನ್ನೋ ಷರತ್ತಿನ ಮೇಲೆ ಏನಾದ್ರೂ ಮಾತ್ನಾಡ್ಕೊಂಡ್ರೆ ಅದನ್ನ ನ್ಯಾಯಾಲಯದಲ್ಲಿ ಬಳಸುವಂತಿಲ್ಲ. ಕಕ್ಷಿದಾರರು ಯಾವುದೇ ಭಯ ಇಲ್ಲದೆ ಆಫ್ ದ ರೆಕಾರ್ಡ್ ಆಗಿ ಮುಕ್ತವಾಗಿ ರಾಜಿ ಸಂಧಾನ ಮಾಡ್ಕೊಳ್ಳಿ ಅಂತ ಕಾನೂನು ಈ ರೀತಿ ರಕ್ಷಣೆ ಕೊಡುತ್ತೆ. ಹಾಗಾದ್ರೆ ಈ ಇಡೀ ವಿಶ್ಲೇಷಣೆಯ ಸಾರಾಂಶವೇನು? ಕಾನೂನಾತ್ಮಕ ಒಪ್ಪಿಗೆಯ ನಿಜವಾದ ಶಕ್ತಿ ಇರೋದು ನಾವು ಏನು ಹೇಳಿದೆವು ಅನ್ನೋದರಲ್ಲೋ ಅಥವಾ ಅದನ್ನ ಹೇಳಲು ಯಾರಿಗೆ ಅಧಿಕಾರವಿತ್ತು ಅನ್ನೋದರಲ್ಲೋ? ಒಮ್ಮೆ ಯೋಚಿಸೋಣ. ಈ ಸಣ್ಣ ಸಣ್ಣ ತಾಂತ್ರಿಕ ನಿಯಮಗಳು ಒಬ್ಬರನ್ನ ಅಪರಾಧಿ ಮಾಡಲೂಬಹುದು ಅಥವಾ ಸಂಪೂರ್ಣವಾಗಿ ಕಾಪಾಡಲೂಬಹುದು. ಈ ವಿಚಾರ ನಿಜಕ್ಕೂ ಆಶ್ಚರ್ಯ ತರುತ್ತೆ ಅಲ್ವಾ? ಈ ವಿಶ್ಲೇಷಣೆ ಸಾಕಷ್ಟು ಉಪಯುಕ್ತವಾಗಿತ್ತು ಅಂತ ಭಾವಿಸ್ತಾ ಇಂದಿಗೆ ಮುಕ್ತಾಯ ಮಾಡೋಣ.